ನಮ್ಮಮ್ಮ ಇವತ್ತು ಬೆಳಗ್ಗೆ ನನಗೆ ಬಕ್ರ ಮಾಡ್ಬಿಟ್ರು. ಈರುಳ್ಳಿ ತಗೋಬಾ ಅಂತ ಹೇಳ್ಬಿಟ್ಟು ಟೊಮೊಟೊ ಆಟೋಯಿಂದ ಕಳ್ಸೋರು ನನಗೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂದ್. ನೈಟ್ ಲೇಟಾಗಿ ಬಂದು ಮಲಗಿದೆ, ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ. ನಮ್ಮಮ್ಮ ಬೆಳಗ್ಗೆನೆ ಬೈತಾ ಇದ್ರು, ನೈಟ್ ನೋಡು ಮುಖನೂ ತೊಳಿದೆ ಮಲಗಿದ್ಯಾ ಅಂತ ಹೇಳ್ಬಿಟ್ಟು. ಫ್ರೆಶ್ ಅಪ್ ಆಗ್ಬಿಟ್ಟು ಅಪ್ಪಾಜಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಇವತ್ತು ಹೂವು ಬಿಡಿಸಿಟ್ಟಿದ್ದಾಯ್ತು. ಕಿಚನ್ ಕ್ಲೀನ್ ಮಾಡಿದೆ. ಅಷ್ಟರಲ್ಲಿ ನಮ್ಮಮ್ಮ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ರು, ಟೈಮ್ ಆಗಿದೆ ಅಂತ ಹೇಳಿ. ಈಚ್ ಕಡೆ ಟೊಮೊಟೊ ಗಾಡಿ ಹೋಗ್ತಾ ಇದ್ರೆ ನಮ್ಮಮ್ಮ ಈರುಳ್ಳಿ ಅಂತ ಹೇಳ್ಬಿಟ್ಟು ಹೋಗಿ ತಗೋಬಾ ಅಂತ ಕಳ್ಸಿದ್ರು. ಹೌದು, ಮೊಮ್ಮಗಳನ್ನ ಅಲ್ಲಿಂದ ಇಲ್ಲಿಗೆ ಬಂದಿದೆಯಲ್ಲ. ಏನ್ ತಿಂಡಿ ಮಾಡಿದ್ಯಾ ಹೋಗ್ಲಿ ಹೇಳು. ದೋಸೆಗೆ ಚಟ್ನಿ ಪಲ್ಯ. ತುಂಬಾ ಥ್ಯಾಂಕ್ಸ್. ಈರುಳ್ಳಿ ಗಾಡಿ ಅಲ್ಲ, ಅದು ಟೊಮೊಟೊ ಗಾಡಿ ಅಂತ ನಮ್ಮ ಅಮ್ಮಂಗೆ ಹೇಳಿದ್ಮೇಲೆ ನಮ್ಮಮ್ಮ ಟೊಮೊಟೊನು ಕಾಲಿಗೈತೆ ಹೋಗಿ ತಗೋಬಾ ಅಂತ ಕಳ್ಸಿರು. ಮತ್ತೆ ಇನ್ನೊಂದು ರೌಂಡ್ ಬಂದಿದ್ದಾಯ್ತು ಊರೊಳಕ್ಕೆ. ಟೊಮೊಟೊ ತಗೊಂಡ್ ನಾನು ಕಸ ಗುಡಿಸ್ದೆ. ಅಷ್ಟ್ರಲ್ಲಿ ನಮ್ಮ ಅಮ್ಮ ಇವತ್ತು ನನಗೆ ಚಪಾತಿ ಹೊಸಿ ಅಂತೇನು ಹೇಳಿಲ್ಲ, ಅವರೇ ಹೊಸ್ಕೊಂಡು ಅವರೇ ಸುಡ್ತಾ ಇದ್ರು. ನಮ್ಮ ಅಪ್ಪಾಜಿ ನೋಡಿ ಮನೆಯಿಂದ ಈಚ್ಕೊಂಗಿಲ್ಲ, ಕಾಲ್ ಗಾಯ ಆಗಿರೋದ್ರಿಂದ ಅದಕ್ಕೆ ಮನೇಲೆ ಕುತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ರು. ಅದೇ ಗ್ಯಾಪಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ಮಾಡಿದೆ. ಅಷ್ಟ್ರಲ್ಲಿ ಅಮ್ಮ ಕರೆದ್ರು, ಬಾ ಬ್ರೇಕ್ಫಾಸ್ಟ್ ಹಾಕೊಡು ಅಪ್ಪಾಜಿಗೂ ಮತ್ತೆ ಅಜ್ಜಿಗೆ ಅಂತ ಹೇಳಿ. ಸರಿ ಅಂತ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕೊಟ್ಟೆ. ಅಷ್ಟ್ರಲ್ಲಿ ಅಪ್ಪಾಜಿ ತುಂಬಾ ಬಿಸಿಲಿದೆ, ಮಜ್ಜಿಗೆ ಮಾಡ್ಕೊಡಮ್ಮ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನೀರ್ ಮಜ್ಜಿಗೆ ಮಾಡ್ಕೊಟ್ಟೆ. ಮೊನ್ನೆ ಅಡ್ಗೆ ಮೇಲೆ ಸ್ವಿಚ್ ಬೋರ್ಡ್ ಕಿತ್ತಾಕ್ಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಡೈನಿಂಗ್ ಹಾಲಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ರು. ಸ್ವಲ್ಪ ಅಸೈನ್ಮೆಂಟ್ ಇತ್ತು ಅಂತ ಕೆಳಗೆ ಬರಿತಾ ಇದ್ದೆ, ತುಂಬಾ ಸೆಕೆ ಆಯ್ತು ಅಂತ ಮೇಲೆ ರೂಮಿಗೆ ಬಂದು ಬರ್ದೆ. ಅಷ್ಟ್ರಲ್ಲಿ ನಮ್ಮ ಅಮ್ಮ ಫೋನ್ ಮಾಡಿದ್ರು, ಬಾ ನನ್ ಸ್ವಲ್ಪ ಬರ್ಕೊಡ್ಬೇಕು ಅಂತ ಹೇಳಿ. ನಾನು ಬರ್ಕೊಡಲ್ಲ, ನಂದೇ ಸಾಕಾಗಿದೆ ಅಂದ್ರೆ ನಮ್ಮ ಅಮ್ಮ ಹಂಗೋ ಹಿಂಗೋ ಮಸ್ಕ ಹೊಡೆದಿ ನನ್ನ ಹತ್ರ ಬರ್ಸ್ಕೊಂಡ್ರು. ಆಯ್ತು, ಆಮೇಲೆ ನಮ್ಮಮ್ಮ ಟಿವಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬರ್ಸ್ಕೊಂಡಿದ್ದು. ನೋಡ್ರಿ ಇಬ್ರು ಹೆಂಗ್ ಟಿವಿ ನೋಡ್ತಾವ್ರೆ ಅಂತ ಹೇಳಿ. ಸಿದ್ದಣ್ಣ ಮನೆ ಹತ್ರ ಬಂದಿರು, ಸ್ವಲ್ಪ ಸೌದೆ ಎತ್ತಾಕ್ಬೇಕು ಅಂತ ಹೇಳಿ. ಬಿಸ್ಲು ಅಂತ ಹೇಳಿ ಅವ್ರ ಹತ್ರ ಒಂದ್ ಎಳ್ನೀರ್ ಕೊಚ್ಚಿಸ್ಕೊಂಡ್ ಕುಡ್ದೆ. ಹೌದಾ, ಕಾಲ್ಗಾಯ ಸರಿ ಹೋಗ್ತಿರ್ಲ ಅಂತ ಹೇಳ್ಬಿಟ್ಟು ನಮ್ಮ ಬಾಬಾ ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಡಾಕ್ಟರ್ ಹತ್ರ. ಅದಕ್ಕೋಸ್ಕರ ಅಕ್ಕ ಮತ್ತೆ ಅಪ್ಪಾಜಿ ಇಬ್ರು ಬೆಂಗಳೂರಿಗೆ ಹೊರಟ್ರು. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋ ಸಾಂಬಾರ್ ಮಾಡಿದ್ರು. ನಮ್ಮಮ್ಮ ಮೊಳಕೆ ಹುಳಿಕಾಳು ಸಾಂಬಾರು. ಸರಿ ಅಂತ ಊಟ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಈಚೆ ಓಡಾಡ್ದೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.